ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರನಾಮ ಚಿಂತನೆಗಳಲ್ಲಿ ಅನೇಕ ನಾಮಗಳ ಚಿಂತನೆಯನ್ನ ನಾವು ಮಾಡಿದ್ದೇವೆ. ಇವತ್ತಿನ ದಿನ ರಾಯರ ಇನ್ನೊಂದು ಗುಣವನ್ನ ಚಿಂತನೆ ಮಾಡತಕ್ಕಂತಹ ಒಂದು ಅತ್ಯದ್ಭುತವಾದ ಒಂದು ನಾಮ ಓಂ ದೂರದರ್ಶಿನೇ ನಮಃ. ರಾಯರಿಗೆ ಅಗಾಧವಾದ ಜ್ಞಾನ. ನಮ್ಮ ಜ್ಞಾನಕ್ಕೂ ರಾಯರಲ್ಲಿ ಇರ್ತಕ್ಕಂತಹ ಜ್ಞಾನಕ್ಕೂ ಗಜಾಂತರ ವ್ಯತ್ಯಾಸ ಇದೆ. ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಪದಾರ್ಥಗಳ ಜ್ಞಾನವೇ ನಮಗೆ ಇವತ್ತಿನ ದಿನ ಸರಿಯಾಗಿ ಬರೋದಿಲ್ಲ. ಇನ್ನು ದೂರದಲ್ಲಿ ಇರತಕ್ಕಂತಹ ಪದಾರ್ಥಗಳನ್ನ ಹೇಗ್ತಾನೆ ನಮ್ಮಿಂದ ಅರಿತುಕೊಳ್ಳಲಿಕ್ಕೆ ಸಾಧ್ಯ. ರಾಯರು ಇವತ್ತಿನ ದಿನ ದೂರದರ್ಶಿಗಳಾಗಿದ್ದಾರೆ. ಪರಮಾತ್ಮನನ್ನ ಆಲೋಚನೆ ಮಾಡೋಣ. ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮಃ ಅನ್ನುವ ಮಾತಿನಂತೆ ಪರಮಾತ್ಮ ಅವನಿಗೆ ಈ ಕಾಲದಲ್ಲಿ ಏನಾಗತ್ತೆ ಅಂತ ಗೊತ್ತು, ಈ ದೇಶದಲ್ಲಿ ಏನಾಗತ್ತೆ ಅಂತ ಗೊತ್ತು, ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ಗೊತ್ತು, ಮುಂದಿನ ಕಾಲದಲ್ಲಿ ಏನಾಗತ್ತೆ ಅನ್ನೋದೆಲ್ಲವೂ ಕೂಡ ಗೊತ್ತು. ಹಾಗಾಗಿ ಅತೀತಾನಾಗತ ಜ್ಞಾನಿ, ಹಿಂದೆ ಆದ ಮುಂದೆ ಆಗುವ ಈಗ ನಡೆಯುವ ಎಲ್ಲಾ ಪದಾರ್ಥಗಳ ಜ್ಞಾನವೂ ಕೂಡ ಆ ಪರಮಾತ್ಮನಿಗೆ ಇದೆ. ಈ ಕಾರಣದಿಂದಲೇ ಈ ಪರಮಾತ್ಮ ಮೂರು ಲೋಕವನ್ನು ಕೂಡ ಉದ್ಧಾರ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ. ಹೌದ, ನಮ್ಮಂಥ ನಿಮ್ಮಂಥವರಿಂದ ಈ ನಮ್ಮ ಮನೆಯನ್ನೇ ನಮಗ್ ಉದ್ಧಾರ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಇನ್ನು ಲೋಕವನ್ನೇ ಅಂತಾನೆ ನಾನು ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದೀತು. ಹಾಗಾಗಿ ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ರಮಃ ಅಂತ ಪರಮಾತ್ಮನ ಗುಣಚಿಂತನೆಯನ್ನ ನಾವು ಮಾಡಿದರೆ, ವಾಯುದೇವರ ಅವತಾರಭೂತರಾದ ಮಧ್ವಾಚಾರ್ಯರಿಗೂ ಕೂಡ ದೂರದರ್ಶಿತ್ವ ಅವರಿಗೆ ಒಂದು ಸಲ ವಾಕ್ಯಾರ್ಥ ನಡೆಯುತ್ತೆ. ಇವ್ರು ಎಷ್ಟೇ ಒತ್ತಾಯ ಮಾಡಿ ಹೇಳಿದರೂ ಕೂಡ ಎದುರಿಗೆ ಇರ್ತಕ್ಕಂಥ ವ್ಯಕ್ತಿ ಇವರ ಮಾತನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧ ಇರೋದಿಲ್ಲ. ಆಗ ಆಚಾರ್ಯರು ಹೇಳ್ತಾರೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಇನ್ನೊಂದು ಸ್ವಲ್ಪ ದಿನ ಕಳೆದ ಮೇಲೆ ಇದೇ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಹತ್ರ ಕೇಳಿ, ಆ ವ್ಯಕ್ತಿ ಹೇಳಿದ ಉತ್ತರ ಒಂದು ವೇಳೆ ಸರಿಸಮಾನ ಆಗಿತ್ತು ಅಂತಾದ್ರೆ ಆಗ ನಾನು ಹೇಳಿದ್ದು ಕೂಡ ಸರಿಯಾಗಿರುತ್ತೆ. ನಾನು ಹೇಳ್ದಂಗೆ ಅವನು ಹೇಳ್ತಾನೆ. ನಾರಾಯಣ ಪಂಡಿತರು ಹೇಳ್ತಾರೆ, ಅಪ್ಯನಾಗತ ಗತ ಪ್ರತಿಪತ್ತಿಂ ಶ್ರದ್ಧದು ಪೃಥುಲ ಚೇತಸ ಏತೆ ಎನ್ನುವ ಮಾತಿನಂತೆ ಮಧ್ವಾಚಾರ್ಯರಿಗೂ ಕೂಡ ಮೂರೂ ಕಾಲಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಪದಾರ್ಥದ ಬಗ್ಗೆಯೂ ಕೂಡ ಆ ಮಧ್ವಾಚಾರ್ಯರಿಗೆ ಜ್ಞಾನ ಇತ್ತು ಅನ್ನೋದನ್ನ ನಾವು ನೋಡ್ತೇವೆ ಮಧ್ವವಿನಯ ಗ್ರಂಥದಲ್ಲಿ. ಹಾಗೆ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ನಮ್ಮಿಂದ ಕಾಲತಃ ದೂರ ಆಗಿದ್ದಾರೆ, ದೇಶತಃ ದೂರ ಇರಬಹುದು, ಆದ್ರೆ ಮನಸ್ಸಿನಿಂದ ಮಾತ್ರ ಯಾವತ್ತೂ ಕೂಡ ರಾಯರನ್ನ ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಘವೇಂದ್ರ ತೀರ್ಥರು ಕೂಡ ಇಂಥ ಒಂದು ದೂರದರ್ಶಿತ್ವ ಇರೋ ಕಾರಣದಿಂದಲೇ ವೃಂದಾವನದಲ್ಲಿ ನೂರಾರು ವರ್ಷಗಳ ಕಾಲ, ಗ್ರಂಥ ರೂಪದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಇದ್ದುಕೊಂಡು ಇವತ್ತಿನ ದಿನ ಅನುಗ್ರಹವನ್ನು ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಆ ಕ್ಷೇತ್ರದಲ್ಲಿ. ಹಾಗಾಗಿ ದೇವರ ವಿಶೇಷವಾದ ಪ್ರೀತಿ ಇದ್ದ, ಪರಮಾತ್ಮನ ವಿಶೇಷ ಅನುಗ್ರಹದಿಂದ ತಮ್ಮ ತಪಸ್ಸಿನಿಂದ ಒಂದು ದೂರದರ್ಶಿತ್ವದ ಜ್ಞಾನವನ್ನು ಪಡೆದುಕೊಂಡಿರತಕ್ಕಂತಹ ಮಹಾಜ್ಞಾನಿಗಳು ರಾಘವೇಂದ್ರ ಪ್ರಭುಗಳು ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕೆ ಇಲ್ಲ. ಇಂಥ ರಾಘವೇಂದ್ರ ಪ್ರಭುಗಳು ನಮಗೂ ಕೂಡ ಅವರಂತೆ ಒಂದು ದೂರದರ್ಶಿತ್ವದ ಒಂದು ಜ್ಞಾನವನ್ನ ನಮಗೆ ಕೊಟ್ರು ಅಂತ ಹೇಳಿದ್ರೆ ಆಗ ನಿಜವಾಗಿಯೂ ಕೂಡ ನಮ್ಮ ಜೀವನವೂ ಕೂಡ ಸೋಪಾನ ಆಗುತ್ತೆ ಎನ್ನುವಂತಹ ಒಂದು ಹಿನ್ನೆಲೆ ಈ ನಾಮ ಚಿಂತನೆಯಲ್ಲಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಂದೆ ಇನ್ನು ಅನೇಕ ನಾಮಗಳು ರಾಯರ ಮಹತ್ವವನ್ನ ಸಾರಿಕೊಂಡಾಡ್ತವೆ.
ಅಂತ ಎಲ್ಲ ನಾಮಗಳ ಚಿಂತನೆಯನ್ನ ಪುನಃ ನಾಳೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.